ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮದುವೆಯಾದ 3 ತಿಂಗಳಲ್ಲೇ ಹೃದಯಾಘಾತ, 30 ವರ್ಷದ ಸಂಜು ಹಾರ್ಟ್ ಅಟ್ಯಾಕ್ನಿಂದ ಸಾವು. ಹಾಸನದಲ್ಲಿ ಸಾವಿನ ಸಂಖ್ಯೆ 22ಕ್ಕೆ ಏರಿಕೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 100ಕ್ಕೂ ಹೆಚ್ಚು ಜನ ಸಾವು. ಏಪ್ರಿಲ್ನಲ್ಲಿ 109, ಮೇ ತಿಂಗಳಲ್ಲಿ 106 ಮಂದಿ. ತೀವ್ರ ಹೃದಯಾಘಾತಕ್ಕೆ ಪ್ರತಿ ತಿಂಗಳು 70ರಿಂದ 80 ಜನ ಕೊನೆಯುಸಿರು. ಮೃತರಲ್ಲಿ ಯುವ ಸಮುದಾಯದವರೇ ಹೆಚ್ಚಿನವರು ಅನ್ನೋದು ಆತಂಕ. ಚಿಕ್ಕಬಳ್ಳಾಪುರದಲ್ಲೂ ಹೃದಯಾಘಾತ, ಸಾವಿನ ಸಂಖ್ಯೆ ಹೆಚ್ಚಳ. ಮೇ ಜೂನ್ 2 ತಿಂಗಳಲ್ಲಿ 14 ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವು. ಭಯದಲ್ಲಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಜನ. ಹೃದಯಾಘಾತ ಕೇಸುಗಳ ಹೆಚ್ಚಳದಿಂದ ಭಯಭೀತರಾದ ಜನ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತಪಾಸಣೆಗಾಗಿ ದೌಡು. ಹೆಚ್ಚುತ್ತಾ ಇದೆ ರಶ್. ನಿತ್ಯ ಆಸ್ಪತ್ರೆಗೆ 1200ರಿಂದ 1300 ಜನರಿಂದ ರುಟೀನ್ ಚೆಕಪ್. ಹಾರ್ಟ್ ಅಟ್ಯಾಕ್ಗಳ ಅಧ್ಯಯನಕ್ಕೆ ತಜ್ಞರ ತಂಡ ರಚನೆ. 10 ದಿನದ ಒಳಗಾಗಿ ವರದಿ ಸಿದ್ಧಪಡಿಸಲು ತಯಾರಿ. ಸರ್ಕಾರ ರಚಿಸಿರೋ ತಜ್ಞರ ಸಮಿತಿಯತ್ತ ಎಲ್ಲರ ಚಿತ್ತ. ನಿನ್ನೆ 7 ಶಾಸಕರ ಜೊತೆ 1-to-1 ಸಭೆ. ಸಚಿವರ ಧೋರಣೆ ವಿರುದ್ಧ ಶಾಸಕರಿಂದ ದೂರಿನ ಸುರಿಮಳೆ. ಇವತ್ತು ಉಳಿದ ಶಾಸಕರ ಸಮಸ್ಯೆ ಆಲಿಸ್ತಾ ಇರೋ ಸುರ್ಜೇವಾಲ. ಸುರ್ಜೇವಾಲರಿಂದ ಶಾಸಕರ ಅಭಿಪ್ರಾಯ ಸಂಗ್ರಹ ಬಿರುಸು. 3 ದಿನಗಳ ಕಾಲ ಚರ್ಚೆ. ವರದಿಯನ್ನು ದೆಹಲಿಗೆ ಕೊಂಡೊಯ್ಯಲಿರೋ ರಾಜ್ಯ ಉಸ್ತುವಾರಿ. ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟು ಮುಂದಿನ ಕ್ರಮ ಸಾಧ್ಯತೆ. ಆಯ್ದ ಶಾಸಕರ ಜೊತೆಗಷ್ಟೇ ಸುರ್ಜೇವಾಲ 1-to-1 ಚರ್ಚೆ. ಹಳೆ ಮೈಸೂರು ಭಾಗದ ಎಂಎಲ್ಎಗಳ ಜೊತೆ ಮೀಟಿಂಗ್. ಕುತೂಹಲ ಮೂಡಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ನಡೆ. ಒಂದಿಷ್ಟು ಸಚಿವರನ್ನ ಬದಲಾವಣೆ ಮಾಡೋ ಆತಂಕ. ಶಾಸಕರ 1-to-1 ಚರ್ಚೆಯ ವರದಿಯಿಂದ ಸಚಿವರ ಕುರ್ಚಿಗೆ ಬರುತ್ತಾ ಕುತ್ತು. ಕೆಲ ಮಿನಿಸ್ಟರ್ಗಳಿಗೆ ಶುರುವಾಗಿದೆಯಂತೆ ಡವಡವ. ನೂರಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರೆ. ಡಿಸಿಎಂ ಡಿಕೆಶಿಗೂ 1 ಬಾರಿ ಅವಕಾಶ ಸಿಗಬೇಕು. ಈ ವಿಚಾರವನ್ನು ಸುರ್ಜೇವಾಲ ಮುಂದಿಡ್ತೀನಿ. ಸಿಎಂ ಪಟ್ಟದ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್. ರಾಜಕಾರಣಿ ಜೊತೆ ಮಲಗುವಂತೆ ಒತ್ತಾಯ. ಸೈಕೋ ಪತಿಯ ವರ್ತನೆಗೆ ಬೇಸತ್ತು ಠಾಣೆಯ ಮೆಟ್ಟಿಲೇರದ ಮಹಿಳೆ. ಪ್ರಾಸ್ಟಿಟ್ಯೂಷನ್ಗೆ ಒಪ್ಪಿಲ್ಲ ಅಂತ 6 ಬಾರಿ ತಲಾಕ್. ಗನ್ನಿಟ್ಟು ಬೆದರಿಸ್ತಾನೆ ಅಂತ ಯೂನುಸ್ ಪಾಷಾ ವಿರುದ್ಧ ದೂರು. ಬೆನ್ಸ್ ಕಾರ್ ನಕಲಿ ರಿಜಿಸ್ಟ್ರೇಷನ್ ಗೋಲ್ಮಾಲ್. ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸಾರಿಗೆ ಇಲಾಖೆ. ಕರ್ತವ್ಯ ಲೋಪದಡಿ 4 ಆರ್ಟಿಒ ಅಧಿಕಾರಿಗಳು ಸಸ್ಪೆಂಡ್. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಹಿನ್ನೆಲೆ ಪತಿಯನ್ನೇ ಕೊಂದಿದ್ದ ಪತ್ನಿ. ತಾಯಿ ವಿರುದ್ಧ ಕೋರ್ಟಲ್ ಸಾಕ್ಷಿ ಹೇಳಿದ ಸ್ವಂತ ಮಗಳು. ಕೊಲೆ ಆರೋಪಿ ಯಶೋಧ, ಆಕೆಯ ಪ್ರಿಯಕರ ಮಂಜುನಾಥ್ಗೆ ಜೀವಾವಧಿ ಶಿಕ್ಷೆ. ತುಮಕೂರು 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ಆದೇಶ. ಇತಿಹಾಸದಲ್ಲೇ ಮೊದಲ ಬಾರಿ ಶತಕದ ಸನಿಹ ಬಂದ ತೆಂಗಿನಕಾಯಿ. 1 ಕೆಜಿ ತೆಂಗಿನಕಾಯಿಗೆ ಬರೋಬ್ಬರಿ 80 ರೂಪಾಯಿ. ಇನ್ನೂ 9 ತಿಂಗಳು ದರ ಇಳಿಕೆ ಸಾಧ್ಯತೆ ಇಲ್ಲ ಅಂತಿರೋ ವ್ಯಾಪಾರಿಗಳು. ಜನಸಾಮಾನ್ಯರಿಗೆ ತಪ್ಪದ ಹೊರೆ. ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಬೀದಿಗೆ ಬಂದ ವೃದ್ಧ ದಂಪತಿಯ ಬದುಕು. ಸಾಲ ಕಟ್ಟಬೇಕಾಗತ್ತೆ ಅಂತ ತಂದೆ ತಾಯಿ ಬಿಟ್ಟು ಹೋದ ಮಕ್ಕಳು. ಹರಿಹರ ಪಟ್ಟಣದ ಎಪಿಎಂಸಿ ಮಾರ್ಕೆಟ್ ಬಳಿ ಅಮಾನವೀಯ ಘಟನೆ. ಸಚಿವರ ಸೂಚನೆ ಮೇರೆಗೆ ಆಟೋಗಳ ವಿರುದ್ಧ ಕ್ರಮಕ್ಕೆ ಮುಂದಾದ ಸಾರಿಗೆ ಇಲಾಖೆ. ರೂಲ್ಸ್ ಬ್ರೇಕ್ ಮಾಡೋರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ. ಹೆಚ್ಚುವರಿ ದರ ವಸೂಲಿ ಮಾಡ್ತಾ ಇದ್ದ 114ಕ್ಕೂ ಹೆಚ್ಚು ಆಟೋಗಳು ಸೀಸ್. ದೇವಾಲಯದ ಬೀಗ ಒಡೆದು ಖದೀಮರ ಕೈಚಳಕ. ಚಿಕ್ಕಬಳ್ಳಾಪುರದ ಹನುಮಂತನಗರದ ವೈಗಂಡ್ಲಮ್ಮ ದೇವಾಲಯದಲ್ಲಿ ಕಳ್ಳತನ. ಹುಂಡಿ ಹಣದ ಜೊತೆ ದೇವಿ ಮೇಲಿನ ಆಭರಣ ಕದ್ದಿರೋ ಶಂಕೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೆಚ್ಚಿದ ಬೇಡಿಕೆ. ಭಾರತದ ಎಡಿಎಸ್ಗಾಗಿ ಬೇಡಿಕೆ ಇಟ್ಟಿರೋ ಬ್ರೆಜಿಲ್.
ಆಪರೇಷನ್ ಸಿಂಧೂರ ಬಳಿಕ ದೇಸಿ ವಾಯು ರಕ್ಷಣಾ ವ್ಯವಸ್ಥೆಗೆ ಡಿಮಾಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.